ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಡು ಬಿಸಿಲು ಶುರುವಾಗಿದೆ. ತಗಡಿನ ಶೀಟಿನಿಂದ ನಿರ್ಮಾಣವಾದ ಅಂಗನವಾಡಿಯಲ್ಲಿ ಪುಟಾಣಿ ಮಕ್ಕಳು ಪಾಠ ಕಲಿಯೋದೇ ಕಷ್ಟವಾಗಿ ಹೋಗಿದೆ. ಕಾದ ಶೀಟಿನ ಮೇಲ್ಚಾವಣಿಯ ಕೆಳಗೆ ಪಾಠ ಕಲಿಯೋಕೆ ಬಿಸಿಲಲ್ಲಿ ಬೇಯ್ತಿದ್ದಾರೆ. ಮಳೆ ಬಂದ್ರೆ ನೀರು, ಬೇಸಿಗೆಯಲ್ಲಿ ಸುಡುವ ಬಿಸಿಲು. ಅಂಗನವಾಡಿ ಮಕ್ಕಳ ಗೋಳು ಕೇಳೋರೇ ಇಲ್ಲ. ಬಿಸಿಲು ಬಿಸಿಲು ಬಿಸಿಲು, ಅಬ್ಬಬ್ಬ, ಕಾದ ಕಾವಲಿಯಂತಾದ ನೆಲ, ತಲೆ ಮೇಲೆ ಉರಿಯೋ ಶೀಟು. ಇದು ಪುಟ್ಟ ಮಕ್ಕಳು ಪಾಠ ಕಲಿಯೋ ಅಂಗನವಾಡಿ ಕೇಂದ್ರ. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಉದ್ಗಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಣೇಶ ನಗರದಲ್ಲಿ ಇರುವ ಅಂಗನವಾಡಿಯೊಂದರ ಪರಿಸ್ಥಿತಿ. ನೋಡೋದಕ್ಕೇನೋ ಕಟ್ಟಡ ಚೆನ್ನಾಗಿದೆ, ಆದ್ರೆ ಮಟಮಟ ಮಧ್ಯಾಹ್ನದ ಬಿಸಿಲಿನಲ್ಲಿ ಕುಳಿತುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಬಿಸಿಲಿನ ಕಾವಿಗೆ ಕಂದಮ್ಮಗಳು ಅಕ್ಷರಶಃ ಬಳಲಿ ಬೆಂಡಾಗಿದ್ದಾರೆ. ಕಟ್ಟಡದೊಳಗೆ ಕುಳಿತುಕೊಳ್ಳಲು ಸಾಧ್ಯವಾಗದೆ ಹೊರಗೆ ಕುಳಿತು ಮಕ್ಕಳು ಪಾಠ ಕೇಳುವ ಸ್ಥಿತಿ ಬಂದೊದಗಿದೆ. ಕಳೆದ 15 ವರ್ಷಗಳಿಂದ ಈ ಅಂಗನವಾಡಿ ಕೇಂದ್ರ ಸಮಾಜ ಮಂದಿರದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಆದ್ರೆ ಇದೇ ಕಟ್ಟಡ ಈಗ ಮಕ್ಕಳಿಗೆ ಶಿಕ್ಷೆಯಾಗಿದೆ. 24 ಮಕ್ಕಳು ಈ ಕೇಂದ್ರದಲ್ಲಿ ಕಲಿಯುತ್ತಿದ್ದು, ಕಟ್ಟಡದ ಮೇಲ್ಛಾವಣಿಗೆ ಸಿಮೆಂಟ್ ಶೀಟ್ ಮತ್ತು ಹೊರಭಾಗದಲ್ಲಿ ತಗಡಿನ ಶೀಟ್ ಹಾಕಲಾಗಿದೆ. ಹೀಗಾಗಿ ಬಿಸಿಲ ಧಗೆಯಿಂದ ಇಡೀ ಕಟ್ಟಡ ಬಹಳ ಕಾವಲಿಯಂತೆ ಕಾಯ್ತಿದೆ. ಸಿಡಿಪರು ಕೂಡ ಒಂದ್ಸಲ ವಿಸಿಟ್ ಮಾಡಿ ಮಾಡೋಣ ಕಟ್ಟಡ ಅಂತ ಹೇಳಿ ಅವರು ಕೂಡ ಹೇಳಿದ್ರು. ಆದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಬಿಸಿಲಿನ ತಾಪ ಈ ರೀತಿ ಇರೋದ್ರಿಂದ ಆ ಪಾಪ ಮಕ್ಕಳಿಗೆ ನೆತ್ತಿ ಎಲ್ಲ ಸುಡ್ತದೆ. ನೀವೇ ಈಗ ಒಳಗಡೆ ಹೋಗಿ ನೋಡಿದ್ರಿ. ಕಟ್ಟಡ ನಮ್ಗೆ ಸ್ವಂತ ಕಟ್ಟಡ ಅವ್ರದ್ದೊಂದು ಆಗ್ಬಿಟ್ರೆ, ಯಾಕಂದ್ರೆ ಪಕ್ಕದಲ್ಲೂ ಜಾಗ ಇದೆ, ಜಾಗ ಇಲ್ಲ ಅಂತೇನಿಲ್ಲ, ಇದೇ ಕಟ್ಟಡ ಬೀಳ್ಸೆ ಮಾಡ್ಬೇಕು ಅಂತಾನೂ ಇಲ್ಲ. ಮೇಲ್ಛಾವಣಿಗೆ ಸಿಮೆಂಟ್ ಮತ್ತು ತಗಡಿನ ಶೀಟ್ಗಳನ್ನ ಹಾಕಲಾಗಿದೆ. ಕಾದು ಅಂಗನವಾಡಿ ಒಳಗಡೆ ತೀವ್ರ ಉಷ್ಣತೆ ಉಂಟಾಗಿದೆ. ಪುಟ್ಟ ಮಕ್ಕಳಿಗೆ ಕುಳಿತುಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ಮಕ್ಕಳ ದೇಹದ ಮೇಲೆ ಗುಳ್ಳೆಗಳೆದ್ದು ತುರಿಕೆ, ಗಾಯಗಳು ಕಂಡು ಬರ್ತಾ ಇದೆ. ಹೀಗಾಗಿ ಚಿಕ್ಕ ಮಕ್ಕಳನ್ನ ಹೊರಗೆ ಕೂರಿಸಿಕೊಂಡು ಚಾಪೆ ಹಾಕಿ ಪಾಠ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಮಳೆಗಾಲದಲ್ಲಿ ಶೀಟ್ ಸೋರಿ ನೀರು ನಿಲ್ಲುತ್ತದೆ. ಇನ್ನೊಂದು ಕಡೆ ಕಟ್ಟಡದ ಸುತ್ತಲೂ ಕಾಂಪೌಂಡ್ ಇಲ್ಲದ ಕಾರಣ ದನ, ಕರು, ನಾಯಿಗಳು ಒಳಗೆ ಬರ್ತಾ ಇದೆ. ಶೀಘ್ರ ಹೊಸ ಕಟ್ಟಡ ನಿರ್ಮಾಣ ಮಾಡಬೇಕು ಅಂತ ಪೋಷಕರು ಆಗ್ರಹಿಸಿದ್ದಾರೆ. ಅಂಗನವಾಡಿ ಅಂತ ಹೇಳಿ ಸಮಾಜ ಮಂದಿರದ ಜಾಗದಲ್ಲಿ ಅಂಗನವಾಡಿ ನಡೀತಾ ಇದೆ. ಅಲ್ಲಿಂದನೂ ಈ ಬಿಲ್ಡಿಂಗ್ ಹೀಗೆ ಇದೆ, ಯಾವುದೇ ಥರದ ಬದಲಾವಣೆ ಇಲ್ಲ. ಚಿಕ್ಕ ಮಕ್ಕಳಾಗಿದ್ದಕ್ಕೆ ಸೆಕೆಯಲ್ಲಿ ಕುತ್ಕೊಳ್ಳಿಕ್ಕಾಗಲ್ಲ. ಮಳೆಗಾಲದಲ್ಲಿ ಬೇರೆ ಸಮಸ್ಯೆ, ಬೇಸಿಗೆಯಲ್ಲಿ ಒಂಥರ ಸಮಸ್ಯೆ. ನೆತ್ತಿ ಮೇಲೆ ಬರುವಷ್ಟು ಸೀಟ್ ಇದೆ. ಹಾಗಾಗಿ ಅದನ್ನು ಏನಾದರೂ ಒಂದು ಮಾಡಿ ಬಿಲ್ಡಿಂಗ್ ಹಾಕಿ ಮಕ್ಕಳಿಗೆಲ್ಲ ಸರಿಯಾದ ಸೌಕರ್ಯವನ್ನು ಒದಗಿಸ್ಕೊಡ್ಬೇಕು. ಒಟ್ನಲ್ಲಿ ಪುಟ್ಟ ಮಕ್ಕಳ ಪರಿಸ್ಥಿತಿಗೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಪಂದಿಸುವ ಅಗತ್ಯತೆ ಇದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು, ಶಿಕ್ಷಣ ಇಲಾಖೆ ಯಾವ ರೀತಿ ಸ್ಪಂದಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕು. ದರ್ಶನ್ ನಾಯ್ಕ್, ನ್ಯೂಸ್ 18, ಕಾರವಾರ.